ಸರ್, ಈಗ ಏರ್ಪೋರ್ಟ್ಗೆ ಇಡಲೇಬೇಕು. ನಾವು ಕೂಡ ಭಾಳ ಸರಿ ಡಿಮಾಂಡ್ ಮಾಡಿದ್ದೀವಿ, ವಾಲ್ಮೀಕಿ ಮಂದಿರ ಆಗಬೇಕಿದೆ. ಯಾಕಂದರೆ ಅವ್ರು ಪರಿಚಯ ಮಾಡಿಸಿದವರೇ ವಾಲ್ಮೀಕಿ. ರಾಮನ ಮಂದಿರ ಪಕ್ಕದಲ್ಲಿ ವಾಲ್ಮೀಕಿ ಮಂದಿರ ಆಗಬೇಕಂತ ನಾವು ಭಾಳ ಸಾರಿ ನಮ್ಮ ಸಭೆಯಲ್ಲಿ ಡಿಮಾಂಡ್ ಮಾಡಿದ್ವಿ. ಈಗ ಏರ್ಪೋರ್ಟ್ಗೆ ಹೆಸರಿಟ್ಟಿದ್ದು ಅಷ್ಟಕ್ಕಾರ ಈಗ ಒಂದಂತಾಗಿದೆ. ಮುಂದೆ ದೇವಸ್ಥಾನ ಬಗ್ಗೆ ಕೂಡ ಡಿಮಾಂಡ್ ಮಾಡ್ತೀವಿ ನಾವು. ಆಗಬೇಕು, ಯಾಕಂದರೆ ಪರಿಚಯ ಮಾಡಿದರೆ ಅವರಿಗೆ ಅವರೇ, ಹೀಗಾಗಿ ಅವರ ಅವಶ್ಯಕತೆ ಇದೆ. ಏನು ಮಾಡಲಿಕ್ಕಾಗಲ್ಲ, ನಮ್ಮ ದೇಶ ಹಂಗೆ ಬಂದಿದೆ. ಒಂದು ಕಡೆ ಡೆವಲಪ್ಮೆಂಟ್ ಇದೆ, ಒಂದು ಕಡೆ ಧಾರ್ಮಿಕ ಇದೆ. ಏನು ಮಾಡಲಿಕ್ಕಾಗಲ್ಲ. ಇವತ್ತು ಬಂದಿದ್ದಲ್ಲ, ಅದು ಸುಮಾರು ವರ್ಷಗಳಿಂದ ಬಂದಿದೆ. ಅದನ್ನು ತಕ್ಷಣ ಕಡಿವಾಣ ಹಾಕ್ಲಿಕ್ಕೆ ಆಗೋಲ್ಲ, ಸಮಯ ಬೇಕಾಗ್ತದೆ. ಸರ್, ಹಿಜಾಬ್ ವಿಚಾರದಲ್ಲಿ ವಿದ್ಯಾರ್ಥಿಗಳು ಗೊಂದಲಕ್ಕೊಳಗಾಗಿದೆ. ಕಾಂಗ್ರೆಸ್ ಬಂದಾಗ ಓಪನ್ ಮಾಡ್ತಾರೆ, ಬಿಜೆಪಿ ಬಂದಾಗ ಬಂದ್ ಮಾಡ್ತಾರೆ. ಇದು ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತದೆ. ಏನು ಹೇಳ್ತಾರೆ ನೋಡಿ, ಅದೇನು ಆದೇಶ ಏನಾಗಿಲ್ಲ ಸರ್ಕಾರದ ಹಿಂದೆ ಕೂಡ. ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಏನು ಮಾಡಿಲ್ಲ. ಅದೇನು ಕಾನೂನಲ್ಲಿ ಕೂಡ ಇಲ್ಲ. ಧರಿಸೋದು ಬಿಡೋದು ಅವರವರ ಇಷ್ಟ, ಅವರ ಜಾತಿಗೆ ಕೋಮಿಗೆ ಸಂಬಂಧಪಟ್ಟಂಥ ವಿಚಾರ. ಸೊ ಈಗ ಅಲ್ಲಿ ನಡ್ಕೊಂಡು ಬಂದಿದೆ, ನಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ನಮ್ಮ ವಿಚಾರಗಳು. ಇಲ್ಲ, ಅದು ಯಾವುದು ಈ ಸದ್ಯ ಯಾವುದೂ ಇಲ್ಲ. ಅದು ಮಾಡಬೇಕಾದ್ದು ಬಿಡಬೇಕಾದ್ದು ನಮ್ಮ ಹೈಕಮಾಂಡ್ಗೆ ಅವ್ರು ಬಿಟ್ಟಂತ. ಅವ್ರು ಯಾವಾಗ ಮಾಡ್ತಾರೆ ನೋಡೋಣ. ಆಯ್ತು, ಈಗಲೇ ಅದ್ರ ಬಗ್ಗೆ ಕೇಸ್ ದಾಖಲೆ ಆಗಿದೆ. ಏನಿದ್ರು ಕೋರ್ಟ್ ಅದಕ್ಕೆ ನಿರ್ಣಯ ಮಾಡಬೇಕು. ಕಾದು ನೋಡೋಣ. ಕೋರ್ಟೇ ಅಂತಿಂತೀವಿ ನೋಡಿ, ನಾವೇನು ಹೇಳಲಿಕ್ಕಾಗೋಲ್ಲ. ಅದು ಏನದು ನಿಜಾನ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಕೂಡ ಭಾಳ ಮುಖ್ಯ. ಕೋರ್ಟ್ನಲ್ಲಿ ನಿರ್ಣಯ ಆಗಬೇಕು ಅಷ್ಟೇ. ಈಗೇನು ಹೇಳಿದ್ರೆ ಅದು ಅದರ ಅನಾವಶ್ಯಕ. ಯಾಕ್ರೆ ಇದಕ್ಕೆ ಅದೇನು ಖಾಸಗಿ ವ್ಯವಹಾರ, ಅದಕ್ಕೆ ಏನು ಸಂಬಂಧ ಇಲ್ಲ. ಖಾಸಗಿ ವ್ಯವಹಾರಗಳು, ವ್ಯಾಪಾರ, ಇನ್ಕಮ್ ಟ್ಯಾಕ್ಸು, GST ಅದೆಲ್ಲ ಸುತ್ತಾನೆ ಇರ್ತೈತೆ. ರಾಜಕೀಯಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅದು ಮಾತು ಬೇರೆ. ಯಾಕಂದ್ರೆ ಭಾಳಷ್ಟು ಕೇಸ್ಗಳಾಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ. ಬಿಸ್ನೆಸ್ ಮಾಡೋರಿಗೆ ಇದೆಲ್ಲ ಸಮಸ್ಯೆ ಇದ್ದೇ ಇರ್ತೈತೆ. ಇಲ್ಲ, ಸ್ಪರ್ಧೆ ಮಾಡೋಲ್ಲ ಈಗಾಗಲೇ ಹೇಳಿದ್ದೀನಿ.